ಆದ್ರೆ ಎಲ್ಲಾನು ನೀನ್ ಮಾಡ್ಸಕ್ಕಾಗತ್ತ ಮಗ? ಥೂ. ಏಯ್ ನಗ, ಅದ್ ತೆಗ್ದ್ಬಿಟ್ಟು ಕಳ್ಸೋಣ. ನಗ, ತಿನ್ನೋದಕ್ಕೆ ಏನಾದ್ರು ತಗೊಂಬಂದಿದ್ಯಾ? ತಂದಿದ್ದೀನಿ ಗುರು. ಹೋಗ್ ತಗೊಂಬ, ಹೋಗ್. ಗುರು ತಿಂಡಿ ಕೊಡು 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 ಕೊಡು. ಕೂತ್ಕೋ. ಗುರು ಇವಾಗ ಕಟೋ. ಗುರು ಹಸಿವಾಗ್ತಾ ಇದೆ, ಸ್ವಲ್ಪ ಏನಾದ್ರು ತಿನ್ನಕ್ ಕೊಡ್ತೀಯಾ? ತೆಗಿ, ತಗೋ, ತಿಂದ ಸಾಯಿ. ಥ್ಯಾಂಕ್ಸ್. ತಿನ್ನೋ. ನಗ, ನೋಡ್ತಾ ಇರು. ಗುರು ಒಂದ್ ನಿಮಿಷ. ಏನ್ ಗುರು, ನೀರ್ ಬೇಕಾ? ಚಿನ್ನು 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 ಏನು ಚಿನ್ನು ನೋಡೋದ ಓಡೋದ್ಬಿಟ್ಟ. ಯಪ್ಪ. ಒಂದು ನಿಮಿಷ. ಇವ್ರೆ, ಏನಾಯ್ತು ಇವ್ರೆ? ಅಣ್ಣ ಆಕ್ಸಿಡೆಂಟ್ ಆಗ್ಬಿಟ್ಟಿದಣ್ಣ. ಆಂಬುಲೆನ್ಸ್ಗೆ ಯಾರಾದ್ರೂ ಫೋನ್ ಮಾಡೋದಲ್ವಾ? ಹಲೋ ಆಂಬುಲೆನ್ಸ್, ಅವ್ರಿಗೆ ಏನಾಗಿದೆ ನೋಡಿ ಅಟ್ಲೀಸ್ಟ್. ಉಸಿರಾಡ್ತಿಲ್ಲ ಸರ್. ಹಲೋ
ಹಾಂ ಇಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಹೌದಾ? ಮಂತ್ರ ಅತ್ತೆ ಬಂದ್ಯಮ್ಮ? ನೀವು ಆಫೀಸ್ಗೆ ಬರ್ಲಿಲ್ಲ? ಬರ್ಬೇಕು ಅಂತ ಅನ್ಕೊಂಡೆ ಮಂತ್ರ. ಅಷ್ಟ್ರಲ್ಲಿ ಡಾಕ್ಟ್ರು ಇವಳಿಗಿನ್ನೂ ಏನೋ ಟೆಸ್ಟ್ ಬರ್ಕೊಟ್ರು. ಅದನ್ ಮಾಡ್ಸೋ ಹೊತ್ತಿಗೆ ಟೈಮ್ ಆಗೋಯ್ತು. ಈಗ ಹೋಗಿ ರಿಪೋರ್ಟ್ ತಗೊಂಡ್ ಬರ್ತೀನಿ, ನೀನಿರು. ನಾನು ಬರ್ಲಾ ನಿಮ್ ಜೊತೆ? ಏನು ಬೇಡಮ್ಮ, ಆಫೀಸಿಂದ ಬಂದಿರ್ತೀಯ, ಸುಸ್ತಾಗಿರತ್ತೆ, ರೆಸ್ಟ್ ಮಾಡು. ನಾನ್ ಹೋಗ್ ಬರ್ತೀನಿ. ಹಾ ಸರಿ ಅತ್ತೆ, ಹುಷಾರಾಗಿ ಹೋಗ್ ಬನ್ನಿ. ಬಾಯ್. ಹಾ. ಹಲೋ, ಹೇಳು ಮಂತ್ರ. ನಿನ್ ಹತ್ರ ನನ್ ಕಷ್ಟ ಎಲ್ಲ ಹೇಳ್ಕೊಂಡ್ಬಿಟ್ಟು ನಿಂಗ್ ತೊಂದ್ರೆ ಕೊಟ್ಟು ನಿನ್ ಬಂಗಾರನೆಲ್ಲ ಅಡ ಇಡ್ಸಿ ದುಡ್ಡು ತಗೊಂಡು ನಾನ್ ಇಷ್ಟೆಲ್ಲ ಮಾಡಿದ್ರು ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಅರ್ಚನಾ ಆಫೀಸಿಗೆ ಬರಬಾರ್ದು ಅಂತ ಯಾರಿಗ ಕೆಲ್ಸ ಹೇಳಿದ್ನೋ ಅವನು ಫೋನ್ ರಿಸೀವ್ ಮಾಡ್ತಿಲ್ಲ. ಅರ್ಚನಾ ಆಫೀಸಲ್ಲಿ ಕಾಲೇ ಇಡಬಾರ್ದು, ಇಟ್ರು ಹೊಸ ಪ್ರಾಜೆಕ್ಟಿಗೆ ತಗೋಬಾರ್ದು ಅಂತ ಏನೇನೋ ಪ್ರಯತ್ನ ಮಾಡ್ದೆ. ಅವಳು ಬಂದೇ ಬಿಟ್ಲು. ಹೊಸ ಕ್ಯಾಬಿನಲ್ಲಿ ಮಹಾರಾಣಿ ತರ ಕೂತಿದ್ಲು. ಅಂದ್ರೆ ನೀನೇನ್ ನಡಿಬಾರ್ದು ಅಂತ ಅನ್ಕೊಂಡಿದ್ಯೋ ಅದು ನಡ್ದೆ ಹೋಯ್ತು ಅಂತನಾ? ಯಾವ ಮುಖನ ನೋಡ್ಬಾರ್ದು ಅಂತ ಅನ್ಕೊಂಡಿದ್ನೋ ಅವಳೇ ಬಂದ್ ಕುತ್ಕೊಂಡ್ರೆ ನಂಗೆ ಹೇಗ ಆಗ್ಬೇಡ. ಹಲೋ, ಓ, ಮನೆ ಒಳಗೆ ಇದ್ದು ಎಲ್ಲ ಕೇಳಿಸ್ಕೊತಾ ಇದ್ಯಾ? ಗಗನ, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ